ಏನಾತ್ರಿ? ಸೋರೆಗಾಂವ್ ಗ್ರಾಮದಲ್ಲಿ ಏನಾಗಿತ್ರಿ? 2ನೇ ಸಂದಿನ ವಡ್ಡಿ ಒಳಗ ಶವವನ್ನ ಸಾಗಿ ಬಂದದ ನಡ್ದದ್ರಿಪ್ಪ. ಅದಕ್ಕ ಮಹಾತ್ಮರ ಮಾತಿನೊಳಗ ಹಿಂಗೊಂದು ಮಾತು ಹೇಳ್ತಾರ. ಏನ್ ಹೇಳ್ತಾರಿ? संग करो शराफत की संग बढ़त बढ़ जाएगा, बढ़त बढ़ जाएगा, संग मत करो चिल्लर की फल छोड़ के पत्थर खाएगा ಅಂದ್ರು. ಹಿಂಗಂದ್ರಿ ಏನ್ರಿಪ್ಪ? ಪುಣ್ಯ ಕ್ಷೇತ್ರ ಇದು. ಸೋರೆಗಾಂವ್ ಗ್ರಾಮ ಅಂದ್ರೆ ಸಾಮಾನ್ಯ ಗ್ರಾಮ ಅಲ್ಲ, ಎಂತ ಗ್ರಾಮ ಐತ್ರಪ್ಪ? ಮಲಕಾರ ಸಿದ್ಧ ಪವಾಡ ಮಾಡೋ ಜಾಗದಿದು. ಹೌದು ಹೌದು, ಮಲಕಾರ ಸಿದ್ಧ ತುಳಿದಾಡೋ ಜಾಗದ ನಡೆದಾಡೋ ಜಾಗದ್ರಪ್ಪ. ಇಲ್ಲಿ ಹಾಳ ಬಾವಿಗೆ ಭಂಡಾರ ಹೊಡೆದು ನೀರು ಕೌಡೋ ಜಾಗದಿದು. ಹೌದು ಹೌದು, ಇದು ಸೋರೆಗಾಂವ್ ಗ್ರಾಮ ಅಂದ್ರೆ ಹೆಂಗದತ್ತ ಕೇಳಿದ್ರೆ ಎಂತದ್ ಗ್ರಾಮ ಐತ್ರಪ್ಪ? ಇದು ಹೂ ಮಾರೋ ಜಾಗದ. ಇಲ್ಲಿ ಹುಲ್ಲು ಮಾರಿ ಹೋಗ್ಬೇಡ್ದಾಗ್ಯದ. ಹೌದು ಹೌದ್ರಪ್ಪ. ಇವತ್ತಿನ ದಿವಸ ಏನಾತ್ರಿ? ಸಂಜೆ 5 ಮಟ್ಟಿವರೆಗೆ ಏನ್ ಮಾಡ್ಬೇಕಾಗ್ಯದ? ಶಾಂತತೆನ ಕೂತ ಕಾಪಾಡೋ ತಗದ ನಿಮ್ಮದ, ಇವ್ರಿಗೆ ದಂಡಿಗೆ ಹತ್ತೋ ತಗದ್ ನಂದು. ಇಲ್ಲಿವರೆಗೆ ಏನಾಗಿತ್ತು? ಮಾಯಿಕ್ ಕಾಡ್ಯಾವ. ಹೌದು, ಈಗಿನ ಇವ್ರಿಗೆ ಕಾಡವನ ಆಗಿದ್ದ. ಹೌದು ಹೌದ್ರಪ್ಪ. ದೈವದವರು ಯಾರ ಬಂದು ಏನಾತ್ರಿ? 1-2 ವಿಷಯಗಳನ್ನ ಪ್ರತಿಪಾದನೆ ಮಾಡಂದ್ರ ಯಾರೇ ಬಂದು ಕಮಿಟಿ ಅವ್ರು 1-2 ವಿಷಯಗಳು ಹೇಳ್ಬೇಕು. ಇಲ್ಲಂದ್ರ ನಾವೇ ಇಡೋ ವಿಷಯ ಇಡು ಅಂದ್ರೆ ನಾವು ಇಡ್ತೇವೆ. ಹೌದು, ನಾವು ಇಡೋದ್ರಿ. ಜಗತ್ತದೊಳಗ ಮನುಷ್ಯ ಜನ್ಮ ಹುಟ್ಟಿ ಬರ್ತದ, ಏನಾಗ್ತದೆ? ಇದು ಅಂತ್ಯಕಾಲ ಆಗ್ತದ. ಇದಕ್ಕೆ ಸಫಲ ಯಾವಾದ್ರಪ್ಪ? ಇದಕ್ಕೆ ಸಫಲ ಯಾವದಂತ ಕೇಳಿದ್ರೆ ಸತ್ಯ ಸಂಘದ ಸಫಲ ಬೇಕು, ಹೌದು, ಗುರುನಾಥನ ಬಲ ಬೇಕು. ಹೌದು ಹೌದು. ಅದಕ್ಕ ಏನಾಗಿತ್ರಿ? ಸಂತ ತುಕಾರಾಮ್ ಮಾಡಿದ್ರು ಮಾತಿನೊಳಗೆ ಹಿಂಗೊಂದು ಮಾತು ಹೇಳ್ತಾರ. ಏನ್ ಹೇಳಿದ್ರ ಮಾತ? संतांच्या चरणी करुणे मस्तकी घर्षणी, पाप गेले जळुनी पांडुरंगाले धावुनी ಅಂದ್ರು. ಹಿಂಗಂದ್ರಿ ಏನ್ರಿಪ್ಪ? ಹಿಂಗಂದ್ರ ಏನಾತ್ರಿ? ಅನಾದಿ ಜನ್ಮದ ಪುಣ್ಯದ ಗಂಟ ನಿನ್ನ ತಲೆ ಮೇಲೆ ಮೊದಲು ಬೇಕು ಗುಂಡು. ಏನಾಗ್ತದ? ನಿನ್ನ ತಲೆ ಮೇಲೆ ಪುಣ್ಯದ ಗಂಟ ಇತ್ತಂದ್ರ ಕೂದಲು ಊದು ಬರ್ತಾವೇನ್ರಿ? ಇವತ್ತಿನ ದಿವಸ ಮಲಕಾರ ಸಿದ್ಧಂದು ಗುರು ಸೋಮೇಶ್ವರ ಹೋಗ್ಯಾಡ ಮುತ್ತ ಪೊಡಿಯ ಕರ್ಣಿ ಮಲಕಾರ ಸಿದ್ಧ ಏನ್ ಮಾಡ್ಯಾರ? ಇಂದಾಪುರ ಬಳ್ಳೋಗ್ ಸಿದ್ಧ, ಕೋತಳಿ ಮಂಗರಾಯ ಸಿದ್ಧ ಅಲ್ಲಿ ಹಿಂದೆ ಬಂದಾರ. ಇಲ್ಲಿ ಎಷ್ಟು ಸಿದ್ಧರ ಕುಡ್ಯಾರ ನೋಡು. ಏನಾಗ್ಯದ? ಅವ್ರ ದರ್ಶನ ಮಾಡಕ್ ಬರ್ತದ. ಹೌದು ಹೌದ್ರಪ್ಪ. ಅವ್ರದ್ದು ಪವಾಡ ನೋಡಕ್ ಬರ್ತದ. ಹೌದ, ಅವ್ರ ಲೀಲಾ ಕಿವಿಲಿ ಕೇಳಕ್ ಬರ್ತದ, ಕೇಳಕ್ ಬರ್ತದ. ಇದು ಎದರಿಂದ ಆಗ್ತದ ಅಂತ ಕೇಳಿದ್ರೆ ಎದರಿಂದ ಆಗ್ತದ್ರಪ್ಪ? ಮೊದಲ ಪುಣ್ಯದ ಗಂಟ ನಿನ್ನ ತಲೆ ಮೇಲೆ ಬೇಕು. ಹೌದು ಹೌದು, ಹಿಂಗಂದ್ರೆ ಏನ್ರಿ? ಪುಣ್ಯದ ಗಂಟ ಇತ್ತಂದ್ರ ಹೌದು, ಇವತ್ತಿನ ದಿವಸ ಈ ಮಲಕಾರ್ಷದ ಮುತ್ತಿನ ದಾಸೋಗದಾಗ ಹುಗ್ಗಿ ಹೊಡ್ಲಿಕ್ಕೆ ಬರ್ತದ. ಹೌದು ಹೌದ್ರಪ್ಪ. ಇದು ಊಟ ಎಲ್ಲರಿಗೂ ಸಿಗಲ್ಲ. ಪುಣ್ಯದ ಗಂಟೆ ಇದ್ದವ್ರಿಗೆ ಇದು ಊಟ ಸಿಗುತ್ತದ. ಹೌದು ಹೌದ್ರಿ. ಅದಕ್ಕ ಏನಾತ್ರಿ? ಸಂತಾಂಚ ಚರಣಿ ಕರುಣಿ ಮಸ್ತಕಿ ಘರ್ಷಣಿ, ಪಾಪ ಗೆಲೆ ಜಳುನಿ ಪಾಂಡುರಂಗಾಲೆ ಧಾವುನಿ. ಹೌದು ಹೌದು, ಹೇಳಾರಪ್ಪ. ಏನಾಗಿತ್ತಂತ ಕೇಳಿದ್ರ ಏನಾಗಿತ್ರಿ? ಸೋರೆಗಾಂವ್ ಅಂತ ಗ್ರಾಮದಲ್ಲಿ ಏನಾಗಿತ್ತು? ದೊಡ್ಡ ಹೋಟೆಲ್ ಹಚ್ಚಿರು. ಹ್ಯಾಂಗಂತ ಹೋಟೆಲ್ ಹಚ್ಚಿರಪ್ಪ? ದೊಡ್ಡ ಹೋಟೆಲ್ ನಮ್ಮ ಬಸವೇಶ್ವರ ಹೋಟೆಲ್ ಅವಳು, ಶರಣ ಬಸವೇಶ್ವರ ಹೋಟೆಲ್ಗಳು ರೋಡಿಗೆ ಐತಲ್ರಪ್ಪ. ಇಂಥ ಹೋಟೆಲ್ಗಳಿತ್ತು. ಹೋಟೆಲ್ ಮೇಲೆ ಬೋರ್ಡ್ ಬರೆದಿರು. ಏನತ್ತ? ಏನು ಊಟ ಮಾಡ್ತೀವಿ ಮಾಡು, ಬಿಲ್ ಬಂದು ನಿನ್ನ ಮೊಮ್ಮ ಕೊಟ್ಟು ಹೋಗ್ತಾನ. ಈ ಹೋಟೆಲ್ದಾಗ ಏನು ಊಟ ಮಾಡ್ತೀವಿ ಮಾಡು, ಬಿಲ್ ಬಂದು ನಿನ್ನ ಮೊಮ್ಮಗ ಕೊಡ್ತಾನ. ನಿನ್ನ ಮೊಮ್ಮಗ ಕೊಡ್ತಾನ ಅಂತ ಹೇಳಿ ಅದ್ರ ಮೇಲೆ ದೊಡ್ಡ ಅಕ್ಷರ ಬೋರ್ಡ್ ಬರೆದಿಟ್ಟಿರು. ಅವಾಗೇನಾತ್ರಿ? ಅದ್ರಾಗ ಏನಾತು? ಸುಮ್ಮ ಕುಂಡ್ರಲಿಲ್ಲ ನಿನ್ನಂತ ಒಬ್ಬ ಹೋದ ಹೋಟೆಲ್ದಾಗ. ಹೋಗಿ ಏನ್ ಮಾಡಿದ? ಹೋಟೆಲ್ದಾಗ ಹೋದ, ಇವನಿಗೆ ಏನ್ ಹತ್ತದ ನೋಡು, ಕಮಾಗ ತಿಂದ. ಹೊಟ್ಟೆ ತುಂಬಾ ಬೋರ್ಡರ್ ನೋಡಿದೀವ. ಏನ್ ತಿನ್ನೋದು? ಈಗ ತಿಂದು ಬಿಡುದ. ಮುಂದೆ ನನ್ನ ಮೊಮ್ಮಗ ಬಿಲ್ ಕೊಡ್ತಾನಂದು. ಏನು ತಿನ್ನೋದ ತಿನ್ಬೇಕಂತೇಳಿ ಅಂದ್ ಮುಂದೆ ಮೊಮ್ಮಗ ಬಿಲ್ ಕೊಡೋದು ನಿನಗೆ ಗೊತ್ತಿತ್ತು. ಹೌದು ಹೌದು. ಹೊಟ್ಟೆ ತುಂಬ ತಿಂದ ನೀರು ಕುಡಿದು ಹೊರಗೆ ಹೋಗ್ತಿದ. ಅವಾಗೇನಾತ್ರಿ? ಹೋಟೆಲ್ ಮ್ಯಾನೇಜರ್ ಟಿಂಗ್ ಟಿಂಗ್ ಅಂತ ಗಂಟೆ ಹೊಡೆತಾರ. ಏ ದಮ್ಮ ಮಗನ ಅಂದ. ನಮ್ಮ ಅಮ್ಮಗ ಅಣ್ಣನಂತವ.
ತಮ್ಮ ಅಂದ ಯಾಕೆ ನನಗೆ ತರ ಬಿಲ್ತ್ರಿ ಅಂದವ. ಏನಂತವಾಗ ಮಗನ ಬಿಲ್ ಯಾರು ಕೊಡೋರು ಇಲ್ಲಿ ಅಂದ. ಆಹಾ ಅವಾಗ ಏನಂದಿವ ಇವಂದ ಬಿಲ್ ಯಾವ್ದ್ರಿ ಮಹಾತ್ಮರ ಅಂದಿವ. ಆಹಾ ಹೊರಗೆ ಬೋರ್ಡ್ ಏನ್ ಹಚ್ಚಿರಿ ಒಂದ್ ಸ್ವಲ್ಪ ಹೊರಗೆ ಬರ್ರಿ ಹೋಟೆಲ್ ಮೇಲೆ ಬೋರ್ಡ್ ಏನ್ ಹಚ್ಚಿರಿ ಅಂದ. ಅವಾಗ ಏನಾತ್ರಿ ಅವಾಗಂದ ಬ್ಯಾಂಕ್ ಯಾರು ಹೋಟೆಲ್ ಮ್ಯಾನೇಜರ್ ಹೊರಗೆ ಬಂದ. ಏನತ್ತಾನ ಆಳ್ಯಾಗ ಬೋರ್ಡ್ ಹೋದ. ಏನಂದ್ರಿ ಅವಾಗ ಏನು ಊಟ ಮಾಡ್ತಿ ಮಾಡು, ಬಿಲ್ ಬಂದ ನಿನ್ನ ಮಮ್ಮ ಕೊಡ್ತಾನ. ನಾ ಯಾಕೆ ಕುಡಿಲ್ರಿ ಈಗ ಬಿಲ್ಲ ಅಂತ ಕೇಳ್ತಾನವ. ಅಂದ ಬಿಲ್ ನಾ ಯಾಕೆ ಕೊಡ್ರಿ, ನಾ ತಿಂದಿದ ನಮ್ಮ ಅಮ್ಮಗ ಬಂದು ಕೊಡ್ತಾನ ಅಂದ. ಅವಾಗ ಅಮ್ಮಗಣ್ಣ ಏನಂತ ಹೇಳ್ತಾನ ಆಳ್ಯಾಗತ್ತನವ ಮಗನ ನಿಂದ ಯಾರು ಕೇಳ್ತಾರೋ ನಿಮ್ ಮುತ್ತೆ ತಿಂದು ಹೋಗ್ಯಾನ ಹಿಂದವ ಅಂದ. ಆಹಾ ಮುದ್ದೆ ಬಿಲ್ಲ ನಮ್ಮಮ್ಮ ಕುಡ್ಬೇಕಂತ ಇದು ಹೇಳ್ತಾನ. ಬಾಯಿ ಪಾಳಿ ಬಿಟ್ಟು ಕೇಳ್ತು ನಮ್ಮ ಮುದ್ದೆ ಎಷ್ಟು ತಿಂದಾನ್ರಿ ಅಂದೇವ. ಅವಾಗ ಏನ್ ಹೇಳ್ತಾರ 500 ರೂಪಾಯಿ ಅಂದವ. ಆಹಾ ಇದು 60 ರೂಪಾಯಿದಾಗ ಹೊರಗೆ ಬಂದಿತ್ತು. ಹೌದು ಹೌದು ಇದು ಎದರಿಂದ ಆಗ್ತದೆ, ಎದರಿಂದ ಆಗ್ತಾರಪ್ಪ ಪೂರ್ವಜವ ಪುಣ್ಯ ತಲೆ ಮೇಲೆ ಇದ್ರೆ ಹಿಂಗ್ ಬಿಲ್ ಕೊಟ್ಟು ಹೋಗ್ಬೇಕಾಗ್ತದ. ಮಲಕಾರ್ಸಿದ ಮೇಲೆ ದುಡಿ ಮೊದಲ ಆಹಾ ದುಡಿತೀನ್ರಪ್ಪ. ದುಡಿದೆ ಅಂದ್ರೆ ನಿನಗೆ ಬಿಲ್ ಕೊಡೋದು ಬರೋದಿಲ್ಲ. ಆಹಾ ಆ ಮಲಕಾರ್ಸಿದ್ರ ಮೇಲೆ ದುಡಿದ್ರೆ ಪುಕಾಟ್ ಹೋಗಿ ಹೊಡು ಮನೆಗೆ ಹೋಗಕ್ ಬರ್ತದ. ಹೌದು ಹೌದ್ರಪ್ಪ. ಇಲ್ಲಿ ಹಾಡಿದ ಹೊತ್ತೊಂಡು 5 ಗಂಟೆ ಹೋಗ್ಕೊಳ್ಳೋ ರೊಕ್ಕ ಕೊಡೋದಿಲ್ಲ ಇಲ್ಲಿ. ಆಹಾ ಅದಕ್ಕೆ ಸ್ವಲ್ಪ ಏನಾತ್ರಿ ದೈವದ ಪಣಿವನ್ನ ತಗೊಂಡು ಇವತ್ತಿನ ದಿವಸ ಏನ್ ಮಾಡ್ಬೇಕತ್ತೀರಿ ಬಹಳ ದಿವಸ ಆಯ್ತು ಕಾರ್ಕಾಲ ಮ್ಯಾಲ ಬಂದು ಮಗಲಾಗ ಸಿಕ್ಕಾದ ಗುಂಡು ಡಾಕ್ಟರ್ ಸಾಹೇಬ್ರು ಬಂದಾರಪ್ಪ. ವಾರ್ತಿದಿಂದ ಡಾಕ್ಟರ್ ಸಾಹೇಬ್ ಬಂದಾನ. ಆಹಾ ಒಳ್ಳೊಳ್ಳೆ ಮೇಳ ಉಳ್ಳಾಡಿ ಹೋದ್ರೆ ಕಳ್ಳನ ದೇವರ ಕೌಲು ಬೇಡ್ತಿತ್ತ. ಹೌದು ಹೌದ್ರಪ್ಪ. ಬಂದ ಸಿಕ್ಕಿದ ತಮ್ಮ ಸಿಟಿ ಬದಿಗೆ ಆಹಾ ಇಲ್ಲಿ ವಿಜಯಪುರ ಕ್ವಾಟ್ಯಾಗ ಸಿಕ್ಕಂಗ ಆಗ್ಯದ ನಿನಗ ಮಗಳ. ಹೌದು ಹೌದು ಎಲ್ಲಾ ಕಡೆ ಯಾವ್ಯಾವ ಫಳ್ಯಾಗ ಬಂದ್ ಹೆಂಗ್ ಮಾಡಿದ್ ನೋಡು, ಅಲ್ಲಿ ಸಬ್ಸಿಡಿ ಬಿಟ್ಟದ ನಿನಗ. ಬಿಟ್ಟಾದ ಇಲ್ಲಿ ಮಲಕಾರಿಸಿದ್ರ ಪೌಳ್ಯ ನಿನಗೆ ಬಿಡಂಗಿಲ್ಲ ಇವತ್ತ. ಆಹಾ ಏನಿದ್ರು ಯಾವ ಖಡ ಮೋಡಿನೇ ಇವತ್ತ. ಏಕ್ ಮಾರ್ ದೋ ತುಕಡ. ಇವತ್ತ ಸಂಜೆ 5 ಗಂಟೆಗೆ ಇವರಿಗೆ ದಂಡಿಗೆ ಹಚ್ಚಿ ಮಂಗಳಾರತಿ ಮಾಡಿದ್ರೆ ಮದಗೊಂಡು ಮುತ್ತಿನ ಮರಿಲತ್ತ ಸರಳ ಕೊಯ್ಯ ಹೇಳ್ತ. ಹೌದು ಹೌದು ಹುಲಿಯ. ಇವತ್ತಿನ ದಿವಸ ಏನಾತ್ರಿ ವಿಷಯ ಯಾವ್ದಂತ ಕೇಳಿದ್ರ ಯಾವಾದ್ರಪ್ಪ ವಿಷಯ ಜಗತ್ತದೊಳಗ ಶಾಂತಿ ಅನ್ನಂತದ ಶ್ರೇಷ್ಠದ ಆಹಾ ಏನ ಕ್ರಾಂತಿ ಅನ್ನಂತದ ಶ್ರೇಷ್ಠದ. ಹೌದು ಜಗತ್ತದೊಳಗ ಶಾಂತಿ ತತ್ವ ಹಿಡಿದು ಯಾರು ಮುಕ್ತಿ ಮಂದಿರಕ್ಕೆ ಹೋಗ್ಬಿಟ್ಟಿದ್ರು, ಆಹಾ ಕ್ರಾಂತಿಯನ್ನು ಮಾಡಿ ಯಾರು ಮುಕ್ತಿ ಮಂದಿರಕ್ಕೆ ಹೋಗ್ಬಿಟ್ಟಿದ್ರು. ಹೇಳ್ಬೇಕ್ರಿ ಮುಂದಿನ ಸಂಧಿಗೆ ಶಾಂತಿ ಮತ್ತು ಕ್ರಾಂತಿ 2 ವಿಷಯಗಳನ್ನ ಇವತ್ತಿನ ದಿವಸ ಪ್ರತಿಪಾದನೆ ಮಾಡೋದದ. ಮಾಡ್ಯಾರಪ್ಪ. ಸಂಜೆ 5 ಗಂಟೆಗರಿಗೆ ಏನ್ ಮಾಡ್ಬೇಕತ್ತೀರಿ ಸರಜೋಡಿ ಕಲಾವಂತರು. ಆಹಾ ಇವ ಏನು ಪಕ್ಕ ಮನುಷ್ಯ ಡಾಕ್ಟರ್ ಅಲ್ಲ, ಮತ್ ಎಂತ ಡಾಕ್ಟರ್ ಅದಾರ ಇವ್ರು. ಇವ ಪಕ್ಕ ದನಗೋ ಡಾಕ್ಟರ್ ಬಿ ಅಲ್ಲ. ಮತ್ ಹಂಗ್ರಪ್ಪ ಇವನಿಗೆ ಎಷ್ಟೋ ಸಾರಿ ಹೊರತಾಗ ನಾ ತಪಸ್ ಗೋಳಿ ಕೊಟ್ಟು ಹೋದವಿದ್ದ. ಆಹಾ ಅದಕ್ಕೆ ಇಲ್ಲಿ ಬಂದು ಸಿಕ್ಕಿದಪ್ಪ. ಈ ದವಾಖಾನಾಗ ಏನ್ ಮಾಡ್ಬೇಕತ್ತೀರಿ ಚಂದ ಹಾದಿ ಹಿಡಿದಿ ಅಂದ್ರೆ ಒಂದೇ ಇಂಜೆಕ್ಷನ್ ಮೇಲೆ ಇನ್ನು ಕೆಲಕ ಮಾಡಿ ಕಳಿಸ್ತ. ಹೌದು ಇಲ್ಲಕ್ರ 5 ಗಂಟೆವರೆಗೆ ನಿನಗೆ ಆಪರೇಷನ್ ಥಿಯೇಟರ್ದಾಗ ಹೋಗಿ ಆಪರೇಷನ್ ಮಾಡಿ ಮಂಗಳಾರತಿ ಮಾಡಿ ನೀವು ಹೋಗ್ಬೇಕು. ಹೌದು ಹೌದು ಹೌದು. ಅದಕ್ಕೆ ಏನಾತ್ರಿ ಇಲ್ಲಿವರೆಗೆ ನೀವು ಏನು ಮಾಡಿರಿ ನೋಡು, ಏನಾತು ಅದು ಹುಲಿ ಎಲ್ಲರ ಮನ್ಯಾಗ ಇಲಿಲ್ಲಾಗ ಹೊಡೆದಂಗ ಆಗ್ಯದ. ಆಹಾ ಏನು ಹುಲಿ ಬಂದದ, ಏನಾಗ್ಯದ ಇನ್ನು ಚಂದ ಲೈನ್ ಹಿಡಿದು ಕಾರ್ಯಕ್ರಮ ಚಾಲು ಮಾಡ್ಬೇಕಾಗ್ಯದ. ಅದಕ್ಕೆ ಜಗತ್ತದೊಳಗ ಶಾಂತಿ ಮತ್ತು ಕ್ರಾಂತಿ ಹೌದು 2 ವಿಷಯಗಳನ್ನ ಪ್ರತಿಪಾದನೆ ಮಾಡೋದದ. ಮಾಡ್ಯಾದ್ರಪ್ಪ. ಸರಜೋಡಿ ಕಲಾವಂತರು ಏನ್ ಮಾಡ್ಬೇಕೀಗ ಮುಂದಿನ ಸಂಧಿಗೆ ಯಾವಾಗ ವಿಷಯಗಳನ್ನ ಹಿಡಿಯುತ್ತಾರೆ ಹಿಡಿದು ಬಿಟ್ಟ ಕೊಟ್ಟ ವಿಷಯಗಳನ್ನ ಹೆಚ್ಚು ಮಾಡಿ ಮಂಗಳಾರತಿ ಮಾತದ ಸಭಾ ಕೈ ಎತ್ತಿ ಹೇಳ್ತೇವೆ. ಹೌದು ಹೌದು. ಅದಕ್ಕೆ ಏನಾತ್ರಿ ಯಾವ ನನ್ನ ನಾಡವರ ಅಂಶದ ಏನ್ ಮಾಡಿದ್ರು 3ರ ಮುಂಗಡೆ ಮೇಲೆ ಕರಿತಲಿ ಮಾನವರು ಉದ್ಧಾರ ಮಾಡುವ ಸಲುವಾಗಿ ಏನಾಗಿದ್ರಿ ಯುಗಾಂತರವಾಗಿ ಗುರು ಸೇವವನ್ನ ಮಾಡಿ ಹೌದು ಮರ್ತ್ಯ ಲೋಕದಾಗ ಏನ್ ಮಾಡಿದ್ರು ಕರಿತಲಿ ಮಾನವರು ಉದ್ಧಾರ ಮಾಡುವ ಸಲುವಾಗಿ ಧರಿಗೆ ಪಾದ ಹ್ಯಾಂಗಿಟ್ಟ. ಹೌದು ನನ್ನ ಅಂಶದ ಮುತ್ಯ ಯಾವ ಪ್ರಕಾರ ಮುಮ್ಮೇಟಗೊಳ್ಳದಾಗ ಬಂದು ಪವಾಡ ಮಾಡ್ಯಾನ. ಒಂದು 2 ನುಡಿ ಸತ್ಯ ಸುಂದರ ಚಾಲ ಹಾಡಿ ದೈವ ಕೇಳ್ತೇವೆ. ಶೈವ ಹಿಂಗೆ ಶಾಂತ ಕೂತು ಕೇಳ್ರೆ ದೈವ ಕೇಳ್ಕೊ. ಹೌದು ಹೌದ್ರಪ್ಪ.